ಬಟ್ ಇನ್ನ ತನಿಖೆ ಇದೆ ಸರ್. ಈಗ ನಾನು ನನ್ನ ಅನಿಸಿಕೆ ಅಲ್ಲ ಇದು, ನಾನು ದಾಖಲೆ ನಾನು ಸ್ಥಳೀಯ ಹಿರಿಯ ಪಂಚಾಯತ್ ಅಧ್ಯಕ್ಷರನ್ನ ಮತ್ತೆ ಹಿಂದೆ ಇಲ್ಲಿದ್ದಂಥ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಸ್ಥಳೀಯರನ್ನು ಸಂಪರ್ಕ ಮಾಡಿ ಕೇಳಿರುವಂಥದ್ದು. ಈಗ ಒಬ್ಬ ವ್ಯಕ್ತಿ ಏನು ಹೇಳಿದ್ದಾನೆ, ಅವನು ಹಾಗೆ ಅವನು ಹೇಳಿದಂಥ ಜಾಗಗಳಲ್ಲಿ ಬಹುತೇಕ ಏನು ಯುಡಿಆರ್ ಮಾಡಿದಂಥ ಶವಗಳನ್ನು ಹೂತು ಹಾಕಲಾಗಿತ್ತು. ಅಂದ್ರೆ ಅವರು ಅಗಿಯುವಾಗ ಯಾವುದಾದ್ರೂ ಶವ ಸಿಗತ್ತೆ. ನಮಗೆ ಇಲ್ಲಿ ಏನು ಬೇಕಿರೋದು, ಸಾರ್ವಜನಿಕರು ಯಾರೋ ಫೇಸ್ಬುಕ್ನಲ್ಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೋ ತೀರ್ಪು ಕೊಡೋದಕ್ಕಿಂತ ಇದನ್ನು ಸ್ವಲ್ಪ ಸಹನೆಯಿಂದ, ಯಾಕಂದರೆ ಹಿರಿಯ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ಹೇಳಿದ ಹಾಗೆ 3-4 IPS ಅಧಿಕಾರಿಗಳನ್ನು ಮಾಡಿ ಒಂದು SIT ರಚನೆ ಮಾಡಿದ್ದಾರೆ. ಅವ್ರು ಎಲ್ಲ ರೀತಿಯ ತನಿಖೆ ಮಾಡ್ತಾರೆ. ಒಬ್ಬನೇ ಶವನ ತಗೊಂಡೋಗಿ ಹಾಕಿದ್ನ, ಅವ್ರ ಜೊತೆ ಯಾರಿದ್ರ, ಅಥವಾ ಯಾರು ಇದನ್ನ ಶವವನ್ನು ಕೊಟ್ಟವರು, ಹೇಗೆ ಅವರು ಮರ್ಡರ್ ಆಗ್ತಾರೆ ಇವ್ರು ಹೇಳೋ ಪ್ರಕಾರ, ಇದೆಲ್ಲವೂ ಕೂಡ ತನಿಖೆಯ ನಂತರ ಬಹಿರಂಗಗೊಳ್ಳುವಂಥದ್ದು. ಒಂದು ವೇಳೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ಏನು ಅಗೆತ ನಡೀತಾ ಇಲ್ಲ, ಅವಾಗ ಶವಗಳು ಅಂದ್ರೆ ಅಸ್ಥಿಪಂಜರಗಳು ಮೂಳೆಗಳು ಸಿಕ್ಕಿದ್ರು ಕೂಡ ಆಶ್ಚರ್ಯ ಪಡುವಂತ ಸಂಗತಿ ಏನಲ್ಲ. ಯಾಕಂದ್ರೆ ಅದೇ ಭಾಗದಲ್ಲಿ ಹಲವಾರು ಶವಗಳನ್ನ ಏನು ದಫನ್ ಮಾಡಿರುವಂತ ದಾಖಲೆ ಪಂಚಾಯತ್ನಲ್ಲಿ ಮತ್ತು ಪೊಲೀಸ್ ಅಧಿಕಾರಿಗಳ ಬಳಿ ಇರುವ ಕಾರಣಕ್ಕೆ ಅಲ್ಲೆಲ್ಲಾದ್ರೂ ಒಂದು ಕಡೆ ಶವದ ಅಸ್ತಿತ್ವಗಳು ಸಿಗಬಹುದು ಅಂತ ಹೇಳ್ತೀನಿ. ಆಯ್ತು ಬಾಲನ್ ಸರ್, ಒಂದು ಮಾತು ಆಗ ಏನು ಪದ್ಮಲತಾ ರೇಪ್ ಅಂಡ್ ಮರ್ಡರ್ ಅಂತ ಯಾರೋ ಒಬ್ರು ಉಲ್ಲೇಖ ಮಾಡಿದ್ರು. ಹೇಳಿ ಮೇಡಮ್, ಅದು ಬರೀ ಮರ್ಡರ್ ಮಾತ್ರ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಅದು ರೇಪ್ ಅಂಡ್ ಮರ್ಡರ್ ಅಲ್ಲ, ಆ ರೀತಿ ಉಲ್ಲೇಖಿಸೋದು ಸರಿಯಲ್ಲ. ಈಗ ಈ ಪ್ರಕರಣಕ್ಕೆ ಬರೋದಾದ್ರೆ ಮೇಡಮ್, ಸಾರ್ವಜನಿಕ ವಲಯದಲ್ಲಿ ಕೂಡ ಒಂದು ಬಂದೆ ಬಾಲನ್ ಸರ್, ಒಂದು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಈಗ ಮಂಜುನಾಥ್ ಅವರು ಅನನ್ಯ ಭಟ್ ಅವರ ಪರವಾದ ವಕೀಲರು, ಅವರು ಇಷ್ಟೇ ಶವಗಳಿದೆ ಅಂತ ಹೇಳಿ ಲೆಕ್ಕ ಕೊಡ್ತಿದ್ದಾರೆ. ದಟ್ ಮೀನ್ಸ್ ಅವ್ರಿಗೆ ಗೊತ್ತಿರಬೇಕು. ಇಲ್ಲ, ನನ್ನ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. AI ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಿರೋ ವ್ಯಕ್ತಿ, ಈ ನೀವು ಭೀಮಾ ಅಂತ ಕರೆಯೋ ವ್ಯಕ್ತಿ ಏನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟು ನ್ಯಾಯಾಧೀಶರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗಿಂತ ಜಾಸ್ತಿ ಡೀಟೇಲ್ಸ್ ಈ ವ್ಯಕ್ತಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಿರೋ ವ್ಯಕ್ತಿಗೆ ಗೊತ್ತಿದ್ದ ಹಾಗಿದೆ. ಒಂದು ನಿಮಿಷ ಸರ್, ಪೂರ್ತಿ ಆಗಿಲ್ಲ. ತಮಗೆ ಅಂದರೆ ಈ ಪ್ರಕರಣವನ್ನು ಬಹಳ ಹತ್ತಿರದಿಂದ ಗಮನಿಸ್ತಾ ಇರುವ ತಮಗೆ, ವಕೀಲರಾದ ಮಂಜುನಾಥ್ ಅವರಿಗೆ, ಆ ವಿಡಿಯೋ ಮಾಡ್ತಾ ಇರುವ ಸೋಷಿಯಲ್ ಮೀಡಿಯಾದ ಆ ವ್ಯಕ್ತಿಗೆ, ಹಾಗೆ ಈಗ ದೂರುದಾರನಾಗಿ ನಿಂತಿರುವ ವ್ಯಕ್ತಿಗೆ ಕನೆಕ್ಷನ್ ಇದೆಯಾ? ಹೇಗೆ ಅಕ್ಯುರೇಟ್ ಆಗಿ ಎಲ್ರಿಗೂ ಕೂಡ ಇಷ್ಟೊಂದು ಮಾಹಿತಿ ಗೊತ್ತಿರ್ಲಿಕ್ಕೆ ಸಾಧ್ಯ ಅಂತೇಳಿ? ಆರ್ ಯು ಪೀಪಲ್ ಕನೆಕ್ಟೆಡ್? ನೋಡಿ, ನೀವು ಅವ್ರನ್ನ ಕೇಳಬೇಕು. ನಾನು ಇದು ಇನ್ವೆಸ್ಟಿಗೇಷನು ನಾರ್ಮಲ್ ಇನ್ವೆಸ್ಟಿಗೇಷನ್ ಅಲ್ಲ, ಅಬ್ನಾರ್ಮಲ್ ಆಗಿ ಹೋಗ್ತಾ ಇದೆ ಈಗಲೂ. ಅಬ್ನಾರ್ಮಲ್ ಇನ್ವೆಸ್ಟಿಗೇಷನ್ ಸಾಮಾನ್ಯವಾಗಿ ಆ ಒಂದು 164 ಅಲ್ಲ, ಹಳೆ ಕಾನೂನು ಅದು. ಈಗ 183 BNSS 161 162 ಎಲ್ಲ ಹೋಯ್ತು. ಈಗ ಮೊದಲು ಜಡ್ಜ್ಮೆಂಟ್ ಏನಿತ್ತು, ನ್ಯಾಯಾಧೀಶರ ಮುಂದೆ 183 BNSS ಸ್ಟೇಟ್ಮೆಂಟ್ ಕೊಟ್ಟರೆ ಸೀಲ್ಡ್ ಕವರಲ್ಲಿ ಅದು ನ್ಯಾಯಾಲಯಕ್ಕೆ ಬರೋದು. ಸುಪ್ರೀಂ ಕೋರ್ಟ್ ಚೇಂಜ್ ಮಾಡಿದ್ದಾರೆ. ಆ ಸ್ಟೇಟ್ಮೆಂಟು ಪೊಲೀಸರ ಕೈಗೆ ಹೋಗಿರುತ್ತೆ. ಅವನು ಹೇಳಿರ್ತಾನೆ. ಈಗ ಪೊಲೀಸರು ಅವನ್ನ ತನಿಖೆ ಮಾಡಿದ್ದಾರೆ, ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದು ಸೆಕ್ಷನ್ ನೋಡಿದರೆ 211 ಹಾಕಿದ್ದಾರೆ, ಫಾಲ್ಸ್ ಇನ್ಫಾರ್ಮೇಷನ್ ಅಷ್ಟೇ. ಈಗ ಏನು ಕ್ರೈಮ್ ನಂಬರ್ 39/2025 ರಿಜಿಸ್ಟರ್ ಆಗಿದೆ, ಅದೇನು ಮರ್ಡರ್ ಕೇಸ್ ಅಲ್ಲ, ಅದೇನು ಮಿಸ್ಸಿಂಗ್ ಕೇಸ್ ಅಲ್ಲ, ರೇಪ್ ಇಲ್ಲ, ಏನಿಲ್ಲ. ಫಾಲ್ಸ್ ಇನ್ಫಾರ್ಮೇಷನ್ ಅನ್ನೋ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆ ಆಗ್ತಾಯಿದೆ. ಈಗ ಇದು 302 ಕನ್ವರ್ಟ್ ಆಗುತ್ತಾ ಇಲ್ವೋ ಅನ್ನೋದು ತನಿಖೆ ಆಗಬೇಕು. ನನ್ನ ಪ್ರಕಾರ ಪೊಲೀಸರು ಈಗ ACP ಸಾಹೇಬ್ರು ಇದ್ದಾರೆ, ಇವ್ರು ಚಾರ್ಜ್ ಶೀಟ್ ಹಾಕಿರೋದು, ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡಿದ್ದೀನಿ. ಈಗ ಇವನು ಹೇಳಿದ ನಾನೇ ಊತಾಗಿದೆ. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ಯಾರು ಕೊಟ್ಟಿದ್ದೀನಾ ಹೇಳಿಲ್ವ ಅವರು? ಅದನ್ನ ಯಾಕೆ ಒಳಗೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? Why the police defending on only the whistleblower? ಅಂದ್ರೆ ಸರ್, ನಿಮಗೆ ಸಾಕ್ಷ್ಯ ಸಿಗೋಕೆ ಮುಂಚೆನೇ ಅಲ್ಲ ಬಾಲನ್ ಸರ್, ಸಾಕ್ಷ್ಯ ಸಿಗೋಕೆ ಮುಂಚೆನೇ ಆತ ಯಾರ ಮೇಲೆ ಆರೋಪ ಮಾಡಿದಾನೆ ಅದನ್ನ ಎನ್ಕ್ವೈರಿ ಮಾಡಬೇಕಾ? ಮಾಡಬೇಕು, ಅದೇ ಕಾನೂನು ಹೇಳುತ್ತೆ. ಮೊದಲು 45A ನೋಟಿಸ್ ಇತ್ತು. ಹೌದು, ಸಾಕ್ಷ್ಯ ಸಿಗ್ಲಿಕ್ಕೆ ಮುಂಚೆನೇ ಆತ ಯಾರ ಹೆಣ ಕೊಟ್ಟಿದ್ರು ನನಗೆ ಅಂತ ಹೇಳ್ತಿದ್ದಾನೆ, ಅವ್ರು ಎನ್ಕ್ವೈರಿ ಮಾಡಬೇಕಲ್ಲ. ಈಗ ಯಾರು ಸ್ಟೇಟ್ಮೆಂಟ್ ಸಾಹೇಬ್ರೆ, ನೀವು ಪೊಲೀಸ್ ಮೇಲೆ ಇದು ಮಾಡಬೇಡಿ, ಅರ್ಥ ಆಯ್ತೇನೋ? ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾಟ್ 164 ಸ್ಟೇಟ್ಮೆಂಟ್, ಟ್ರೀಟೆಡ್ ಆಸ್ ಅನ್ ಅಕ್ಯೂಸ್ಡ್ ಇನ್ ಕ್ರೈಮ್ ನಂಬರ್ 29 ಆಫ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ಏನು ಕ್ರೈಮ್ ಸೆಕ್ಷನ್ ಹಾಕಿದ್ದಾರೆ ಸ್ವಾಮಿ? ತಾವು ಅಡ್ವೊಕೇಟ್ ಇಟ್ ಇಸ್ ಓನ್ಲಿ ಎ ಸ್ಟೇಟ್ಮೆಂಟ್ ಅಂಡರ್ ಸೆಕ್ಷನ್ 162
ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಏನಿಲ್ಲ. ಹೌದು, ಅವನು ಸ್ಟೇಟ್ಮೆಂಟ್ ನೋಡಿ, ಕನ್ಫೆಷನ್ ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾನೆ. ಹೌ ಯು ಸೇ ಇಟ್ ಇಸ್ ಅ ಸ್ಟೇಟ್ಮೆಂಟ್? ಇಟ್ ಇಸ್ ಅ ಕನ್ಫೆಷನಲ್ ಸ್ಟೇಟ್ಮೆಂಟ್. ಈಗ ಅಕ್ಯೂಸ್ಡ್ ಪೊಲೀಸರ ಮುಂದೆ ಹೇಳಿಕೆ ಕೊಟ್ರೆ ಸರಿ, ವಾಲಂಟರಿ ಸ್ಟೇಟ್ಮೆಂಟ್ ಆಗುತ್ತೆ. ಅದು ನಾಟ್ 161, 162 ಅದು ಆವಾಗಿತ್ತು. ಈಗ ಒಂದು ಅಕ್ಯೂಸ್ಡ್ ಈಸ್ ಅನ್ ಅಕ್ಯೂಸ್ಡ್ ಇನ್ ದಟ್ ಕ್ರೈಮ್ ನಂಬರ್. ಲೆಟ್ ಅಸ್ ಬಿ ವೆರಿ ಕ್ಲಿಯರ್ that whistleblower is an accused in crime number 39/25. ಸರಿ, Whatever statement he gives before police is not a witness statement, it is a confession ಆಯ್ತು statement. ಬಾಲನ್ ಸರ್, ಇಲ್ಲ ಮೇಡಮ್, ನೀವು ಹೇಳಿದ್ ನನಗೆ ಅರ್ಥ ಆಯ್ತು. Confession statement ಅಲ್ಲಿ ತೀರಾ ಟೆಕ್ನಿಕಲ್ ಆಗಿ ನೀವು ಹೇಳಿದ್ರೆ ನಿಮ್ ವಕೀಲರಾಗಿ ನಿಮಗೆ ಅನುಭವ ಇದೆ, ಬಟ್ ನಮ್ ವೀಕ್ಷಕರಿಗೆ ಅರ್ಥ ಅದನ್ನೇ ಹೇಳ್ತಾ ಆಗಲ್ಲ. ಇದ್ದೀನಿ. ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಹೇಳಿ, ಬಾಲನ್ ಸರ್, ಹೇಳಿ. ನಿಮ್ಮ ಪ್ರಕಾರ ಏನು, ಆತ ಈ ಭೀಮಾ ಅಂತ ನೀವು ಕರಿತಿರುವ ವ್ಯಕ್ತಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಆತ ಯಾರೆಲ್ಲರ ಹೆಸರು ಹೇಳಿದ್ದಾನೆ ಅವ್ರನ್ನ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು. ಅಲ್ಲಿ ಶವ ಸಿಗುತ್ತೋ ಇಲ್ಲೋದು ಆಮೇಲೆ, ಅಸ್ಥಿಪಂಜರ ಸಿಗುತ್ತೋ ಇಲ್ಲೋದು ಆಮೇಲೆ, ಫಸ್ಟ್ ಯಾರ ಹೆಸರು ಹೇಳ್ತಾನೆ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಬೇಕಾಗಿತ್ತು. ಹಾಗ ನಿಮ್ಮ ನಿರೀಕ್ಷೆ? ನೋಡಿ, ಇನ್ಕ್ರಿಮಿನೇಟಿಂಗ್ ಮೆಟೀರಿಯಲ್, ಇನ್ಕ್ರಿಮಿನೇಟಿಂಗ್ ತನಿಖೆ, ಇನ್ವೆಸ್ಟಿಗೇಷನ್ ಅನ್ನೋದು ಹಲವಾರು ಜಡ್ಜ್ಮೆಂಟ್ ಇದೆ, BNSS ಇದೆ, ದಟ್ಸ್ ಆಲ್ ಕೋಡಿಫೈಡ್. ಇನ್ವೆಸ್ಟಿಗೇಷನ್ ಅಂದರೆ ಕನ್ಫೆಷನ್ ಸ್ಟೇಟ್ಮೆಂಟು, ರಿಕವರಿ, ಅರೆಸ್ಟು, ಕಸ್ಟೋಡಿಯಲ್ ಇಂಟ್ರಾಗೇಷನ್. ನೀವು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಯಾಕೆ ಮಾಡ್ತಾ ಇಲ್ಲ? ವೈ ಯು ಆರ್ ನಾಟ್ ಡಿಸ್ಕ್ಲೋಸಿಂಗ್ ದ ನೇಮ್ ಡೈವರ್ಜ್ಡ್ ಬೈ ದಿ ವಿಸಿಲ್ ಬ್ಲೋವರ್ ಅಕ್ಯೂಸ್? ಅರ್ಥ ಆಯ್ತು. ಹಿಂಗಂದಾಗ ಗಿಳಿಯಾರ್ ಅವರೇ, ಅನುಮಾನ ಏನ್ ಬರುತ್ತೆ ಅಂತಂದ್ರೆ ಅಲ್ಲಿ ಸಾಕ್ಷ್ಯ ಸಿಗುತ್ತೋ ಇಲ್ಲೋ, ಯಾರ ಹೆಸರಿದೆ ಅವ್ರನ್ನ ಕರೆದು ಮೊದಲು ಎನ್ಕ್ವೈರ್ ಮಾಡಿ ಅಂದಾಗ ಇಲ್ಲಿ ಇಂಪಾರ್ಟೆಂಟ್ ಸಾಕ್ಷ್ಯನ ಅಥವಾ ಆರೋಪ ಯಾರ ಮೇಲೆ ಬಂದಿದೆ ಆ ವ್ಯಕ್ತಿಗಳನ್ನ ಜನರ ಮುಂದೆ ತರೋದು ಅಥವಾ ಎನ್ಕ್ವೈರಿ ಆಫೀಸರ್ ಮುಂದೆ ತರೋದು ಯಾವುದು ಮುಖ್ಯ ಅನ್ನೋ ಅನುಮಾನ ಬರುತ್ತೆ. ಗಿರೀಶ್ ಮಟ್ಟಣ್ಣನವರುವಂತ ವ್ಯಕ್ತಿ, ಪಣೀಂದ್ರ ಸರ್ ಒಂದೇ ಸೆಕೆಂಡ್ ಗಿಳಿಯಾರ್ ಮುಗಿಸ್ಬಿಡ್ಲಿ. ಈಗ ಗಿರೀಶ್ ಮಟ್ಟಣ್ಣನವ್ರು ಎನ್ನುವಂತ ವ್ಯಕ್ತಿಯೊಬ್ಬ ಮೊನ್ನೆ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿಕೊಂಡು ಹೇಳ್ತಾ ಇದ್ದ, ಏನಂತ ಹೇಳಿದ್ರೆ ಅಲ್ಲಿ 24 ವರ್ಷದ ಹುಡುಗಿಯ ಏನು ಅವನು ಬುರುಡೆ ತಗೊಂಡೋಗಿ ಸ್ಟೇಷನ್ಗೆ ಕೊಟ್ಟಿದ್ದಾನಲ್ಲ, 24 ವರ್ಷದ ಹುಡುಗಿಯ ತಲೆಬುರುಡೆ ಅಂತ ಹೇಳ್ತಾನೆ. ಅವರಿಗೆ ಈ ಮನುಷ್ಯಂಗೆ ಹೆಂಗೆ ಈ ರಿಪೋರ್ಟ್ ಸಿಗುತ್ತೆ, FSL ರಿಪೋರ್ಟ್ ಹೆಂಗೆ ಸಿಗುತ್ತೆ? ನಾನು ಎಕ್ಸ್ಪರ್ಟ್ಸ್ ಹತ್ರ ಕೇಳಿದ್ದೀನಿ, ಅದು OPG ಆಗದೆಯೋ ಯಾವುದೋ ಒಂದು ಏನು ವೆರಿಫಿಕೇಶನ್ ಆಗದೆ, ಎಕ್ಸ್ರೇ ಆಗದೆ, ಇದನ್ನ ಇವ್ರಿಗೆ ಯಾರು ಹೇಳ್ತಾರೆ? 24 ವರ್ಷದ ಹುಡುಗಿಯ ತಲೆಬುರುಡೆ ಎನ್ನುವ ರೀತಿಯಲ್ಲಿ ಇವರು ಹೇಗೆ ಸಾರ್ವಜನಿಕವಾಗಿ ಅದನ್ನ SIT ಅಧಿಕಾರಿಗಳು ಹೇಳದೆ ಯಾವ ಅಧಿಕಾರಿಗಳು ಇವ್ರಿಗೆ ಹೇಗೆ ಸೋರ್ಸ್ ಸಿಗುತ್ತೆ? ಅಂದ್ರೆ ಧರ್ಮಸ್ಥಳದ ಮೇಲೆ ಅಥವಾ ಈ ಕ್ಷೇತ್ರದ ಮೇಲೆ ಗೂಬೆ ಕೂರಿಸೋದು ಇವರ ಉದ್ದೇಶ. ಅವರೊಬ್ರು ಹೇಳ್ತಾರೆ ನೋಡಿ, ಮೊದಲು ಇವ್ರನ್ನ ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ. ಹಾಗಿದ್ರೆ ಯಾರು ಕೂಡ ಯಾರ ಮೇಲೆ ಬೇಕಾದ್ರೂ ಆರೋಪವನ್ನ ಹಾಕಿದ ತಕ್ಷಣ ಅವ್ರು ತಗೊಂಡೋಗಿ ಕಸ್ಟಡಿ ತಗೊಳ್ಳೋದ? ಇವತ್ತು ನರೇಂದ್ರ ಮೋದಿ ಅವ್ರು ಹಿಂಗ್ ಮಾಡಿದ್ದಾರೆ ಅಂತ ಹೇಳಿ ನಾನೊಂದು ಕೇಸ್ ಕೊಟ್ರೆ ಅವ್ರನ್ನ ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಕ್ಕಾಗತ್ತಾ? ಮೊದಲು ಸಾಕ್ಷಿಯಲ್ಲಿ ನೋಡ್ಬೇಕಲ್ವಾ ಮೇಡಮ್? ಇಲ್ಲಿ ತನಿಖೆ ಬಗ್ಗೆ ಗೊತ್ತಿದೆ ನಿಮಗೆ? ಸಿಕ್ಕಿದ ಅಸ್ಥಿ ಪಂಜರದ ತುಣುಕುಗಳು ಎಲ್ಲಿಂದ ಬಂತು ಎನ್ನುವುದನ್ನು ಕೂಡ ತನಿಖೆ ಮಾಡಬೇಕಲ್ವಾ? ಕೊಲೆ ಮಾಡಿರೋನು ಕೊಲೆಗಾರ, ರೇಪ್ ಮಾಡಿರೋನು ರೇಪಿಸ್ಟ್. ದೇ ಶುಡ್ ಗೋ ಟು ಗಾಲೆವ್ಸ್. ಯಾರನ್ನೋ ಯಾರು ಪ್ರೊಟೆಕ್ಟ್ ಮಾಡಕ್ಕಾಗಲ್ಲ. ಸತ್ಯ ಹೊರಗೆ ಬಂದೇ ಕೊಲೆ ಮಾಡಿರೋನು ಕೊಲೆಗಾರ, ರೇಪ್ ಮಾಡಿರೋನು ರೇಪಿಸ್ಟ್ ಅಂತ ಹೇಳಿ ಚಿಕ್ಕ ಮಕ್ಕಳಿಗೆ ಗೊತ್ತಾಗುತ್ತೆ. ಕೊಲೆ ಮಾಡಿರೋನು ಕೊಲೆಗಾರ. ಈಗ ತನಿಖೆ ತನಿಖೆನಲ್ಲಿ ಗೊತ್ತಾಗಬೇಕು. ಅನನ್ಯ ಅದು ಕೊಲೆ ಇಲ್ವಾ? ಅನನ್ಯ ಭಟ್ ಕೊಲೆನಾ ಇಲ್ವಾ? ಸೌಜನ್ಯ ಕೊಲೆನಾ ಇಲ್ವಾ? ಕೊಲೆ ಯಾರು ಮಾಡಿದ್ದು? ನಾವು ಯಾರ ಮೇಲೆ ಹೇಳ್ತಾ ಇಲ್ಲ. ಪ್ಲೀಸ್ ಒನ್ ಸೆಕೆಂಡ್ ನೋಡಿ, ಆ FIR 2 FIR ನಮ್ಮ ಗಮನಕ್ಕೆ ಬಂದಿದೆ. ಕ್ರೈಮ್ ನಂಬರ್ 250/2012, ಕಾಲಮ್ ನಂಬರ್ 4 ಆಫ್ ದಿ ಪ್ರೊಫಾರ್ಮಾ FIR. ಸ್ಥಳ ಧರ್ಮಸ್ಥಳ ಅಂತ ಬರ್ದಿದೆ. ನಾವು ಹೇಳ್ತಾ ಇದೀವ ಯಾವ ಪ್ರಕರಣದ್ದು ಸರ್ ಇದು? ಸೌಜನ್ಯ ಪ್ರಕರಣ 2012. ಈಗ ಅಲ್ಲಿ ಬರೋದೆಲ್ಲಾನು ಸ್ಥಳ ಧರ್ಮಸ್ಥಳ. ನಾವೇನ್ ಧರ್ಮಸ್ಥಳ ಜನ ಹೋಗ್ತಾರೆ, ನಂಬಿಕೆ ಇದೆ, ಅದ್ರ ಬಗ್ಗೆ ನಾವು ಹೆಂಗ್ ಮಾತಾಡ್ತೀವಿ? ಸೀನ್ ಆಫ್ ಅಕರೆನ್ಸ್ ಎಲ್ಲಿ? ಸರಿ ಹಾಗಾದ್ರೆ ಒಂದು ಪ್ರಮುಖವಾದ ಪ್ರಶ್ನೆ ಇದಕ್ಕೆ, ನಂಗೆ ಸಂಗ್ರಾಮ್ ಸಿಂಗ್ ಸರ್ದು ಉತ್ತರ ಬೇಕು. ಒಂದು ಚಿಕ್ಕ ಬ್ರೇಕ್ ಹೋಗಿ ಬಂದ್ಮೇಲೆ
ಯಾರ ಮೇಲೆ ಬೇಕಾದ್ರೂ ಆರೋಪ ಮಾಡಬಹುದು. ಆರೋಪ ಮಾಡಿದ ತಕ್ಷಣ ಸಾಕ್ಷ್ಯ ಸಿಗೋಕ್ ಮುಂಚೆನೆ ಯಾರ ಮೇಲೆ ಆರೋಪ ಇದೆ ಅವ್ರನ್ನ ಕರೆದು ಎನ್ಕ್ವೈರಿ ಮಾಡ್ಲಿಕ್ಕೆ ಪ್ರಾವಿಷನ್ ಇದೆಯಾ ಇಲ್ವಾ? ಒಬ್ಬ ತನಿಖಾಧಿಕಾರಿಯಾಗಿ ಸಂಗ್ರಾಮ್ ಸಿಂಗ್ ಅವರು ಉತ್ತರ ಕೊಡ್ಲಿ. ಇದ್ರಲ್ಲಿ ಅನುಮಾನ ಪಡೋ ಕಾರಣ ಏನಿದೆ ಇದೆ ಅನ್ನೋದು ವಕೀಲರಾದ ಬಾಲನ್ ಅವ್ರ ಉತ್ತರ. ಇದ್ರಲ್ಲಿ ಅನುಮಾನ ಯಾಕೆ ಪಡ್ಬೇಕು